ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾನು ದೊಣ್ಣೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ. ತುಂಬ ಸೂಪರಾಗಿರುತ್ತೆ. ಇವತ್ತು 2 ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಕೊನೆವರೆಗೂ ನೋಡಬೇಕು, ಆಗಲೇ ನಿಮಗೆ ಗೊತ್ತಾಗೋದು ಹೇಗೆ ಮಾಡೋದು ಅಂತ. ಲಾಸ್ಟಲ್ಲಿ ಒಂದೊಂದು ಇಂಗ್ರೀಡಿಯೆಂಟ್ಸ್ ನಾನು ಸೇರಿಸ್ತೀನಿ. ಅದಕ್ಕೆ ತುಂಬ ರುಚಿಯಾಗಿರುತ್ತೆ ಈ ಬಿರಿಯಾನಿ ಮತ್ತು ಚಿಲ್ಲಿ ಚಿಕನು. ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಬನ್ನಿ ನೋಡಿ, 1-2 ಟೀ ಸ್ಪೂನು ತುಪ್ಪ ಹಾಕ್ಕೊತೀನಿ. ಎಣ್ಣೆ ಬಂದು 3 ಸೌಟು. ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಆಗಿರುತ್ತೆ ಬಿರಿಯಾನಿ. 2 ಕಾಯಿಲಿ. ಈಗ ಬಿರಿಯಾನಿ ಎಲೆ, ಚಕ್ಕೆ ಲವಂಗ ಏಲಕ್ಕಿ, 4 ಹಸಿಮೆಣಸಿನ್ಕಾಯಿ, 1-2 ಈರುಳ್ಳಿ ಮೀಡಿಯಮ್ ಸೈಜು ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್, ಗೋಲ್ಡನ್ ಕಲರ್ ಆಗಬೇಕು. ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಆಗಲಿ. ಇದು ಫ್ರೈ ಆಗಲಿ. ಅಷ್ಟೊತ್ತಿಗೆ ಈ ಕಡೆ ಬನ್ನಿ. ನೋಡಿ, ಜೀರಿಗೆ ಸಂಬ ಅಕ್ಕಿ, ಇದು ಜೀರಾ ರೈಸು. ಇದು ನಾನು 3/4 kg ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ನೆನೆಸ್ತೀನಿ. ನೋಡಿ, ಈ ಕಡೆ 1 ತೆಂಗಿನ ಹಾಲು ತೆಗಿತಾ ಇದ್ದೀನಿ. 1 ತೆಂಗಿನಕಾಯಿ ತೊಗೊಳ್ತಾ ಇದ್ದೀನಿ, ಅದರಲ್ಲಿ ಹಾಲು ತೆಗಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಇದು ಬಂದುಬಿಟ್ಟು ಮೊದಲನೇ ಹಾಲು, ಇದು 2ನೇ ಹಾಲು. ಇದು ಫಿಲ್ಟ್ ಮಾಡಿ ಇಟ್ಕೊತೀನಿ. ಈ ಕಡೆ ನಾವು ಮಿಕ್ಸಿ ಮಾಡ್ಕೊಬೇಕು. 3 ಈರುಳ್ಳಿ, 1 ಕೈ ಹಿಡಿಯಷ್ಟು ಕೊತ್ತಂಬರಿ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಕಲರು ಚೆನ್ನಾಗಿ ಕೊಡುತ್ತೆ ಹಸಿರಾಗಿ. ನೋಡಿ, ಚಕ್ಕೆ ಲವಂಗ ಏಲಕ್ಕಿ, ಬಿರಿಯಾನಿ ಎಲೆ, ಇದೆಲ್ಲ ಮಿಕ್ಸಿ ಮಾಡ್ಕೊಬೇಕು ಫ್ರೆಂಡ್ಸ್. ಈಗ 2.5 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ಚಿಲ್ಲಿ ಚಿಕನ್ ಮಾಡಬೇಕು ಅಂತ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ಪೇಸ್ಟು. ನೋಡಿ, ರುಬ್ಕೊಂಡ್ಬರೋಣ. ನೋಡಿ, ಆಗಿದೆ ಈ ಥರ. ನೋಡಿ, ಹಸಿರಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಕಡೆ ನೋಡಿ, ಬ್ರೌನ್ ಆಗಿದೆ. ಈಗ ಚಿಕನ್ ಹಾಕಿ ಚೆನ್ನಾಗಿ ಇದು ಫ್ರೈ ಆಗಬೇಕು ಎಣ್ಣೆಯಲ್ಲಿ, ಆಗಲೇ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಆಗಿದೆ. ಈಗ 1/2 ಟೀ ಸ್ಪೂನು ಅರಿಶಿನ ಪುಡಿ, ಈ ಮಸಾಲೆ ರುಬ್ಬಿಟ್ಟಿರುವ ಮಸಾಲೆ, 1.5 ಟೇಬಲ್ ಸ್ಪೂನು ಅಚ್ಚದ ಖಾರದ ಪುಡಿ, 1.5 ಹಿಡಿಯಷ್ಟು ಪುದೀನ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಖಾರದ ಪುಡಿ ಜಾಸ್ತಿ ಹಾಕಿದ್ರೆ ಚಿಕನ್ಗೆ, ಅನ್ನಕ್ಕೆ ಎಲ್ಲ ಚೆನ್ನಾಗಿ ಖಾರ ಇರುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು, ಮೊಸರು 1 ಅರ್ಧ ಬಟ್ಲು. ಇವೆಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಡಬೇಕು. ನೋಡಿ, ಈ ಥರ ಆಗಿದೆ. ಈಗ ನಾನು 1 ಬಟ್ಲು ಅಕ್ಕಿ ತೊಗೊಂಡಿದ್ನಲ್ಲ, ಅದೇ ಬಟ್ಲಲ್ಲಿ ತೆಂಗಿನ ಹಾಲು ಹಾಕ್ತಾಯಿದ್ದೀನಿ. ನೋಡಿ, ಇದು ಮೊದಲನೇ ಹಾಲು. ಇದು 2ನೇ ಹಾಲು, 3/4 ಕಪ್ ಹಾಕ್ತಾಯಿದ್ದೀನಿ, 3/4 ಬಟ್ಲು. ಯಾಕೆಂದರೆ ಈ ಅಕ್ಕಿಗೆ 1.25 ಹಾಕಬೇಕಷ್ಟೇ ಫ್ರೆಂಡ್ಸ್, 2 ಹಾಕಬಾರ್ದು. ನೋಡಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಸ್ವಲ್ಪ ಕುದಿಬೇಕು ಫ್ರೆಂಡ್ಸ್. ನೋಡಿ, ಚಿಕನ್ಗೆಲ್ಲ ಖಾರ ಉಪ್ಪು ಹಿಂಗೆ ಹಿಡಿದಿದೆ ಮಸಾಲೆ ಎಲ್ಲ. ನೋಡಿ, ಕುದಿ ಬಂದಿದೆ. ಈಗ ಅಕ್ಕಿ ಆ್ಯಡ್ ಮಾಡೋಣ. ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್. ನನ್ನ ಹತ್ರ ಸಿಗಲಿಲ್ಲ ಇಲ್ಲಿ ಮೆಂತ್ಯ ಸೊಪ್ಪು. ತುಂಬ ಟೇಸ್ಟ್ ಆಗಿರುತ್ತೆ.
ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಅರ್ಧ ನಿಂಬೆಹಣ್ಣು, ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಮುಚ್ಚಿಟ್ಟು ಒಂದೇ ವಿಸಿಲ್ ಕುಗ್ಸ್ಕೊಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಇದಾಗುತ್ತೆ. ನೀವು ಮುಚ್ಚಿಲ್ಲ ವಿಸಿಲ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಹಾಗೆ ಬೇಯಿಸ್ಕೊಬೋದು. ನಾನು ಒಂದು ಹಾಕ್ಬಿಟ್ಟು ಈ ಕಡೆ ನೋಡಿ ಚಿಲ್ಲಿ ಚಿಕನ್ ಮಾಡ್ಕೊಳ್ಳೋಣ. 3/4 kg ಚಿಕನ್ನು, 2 ಟೀ ಸ್ಪೂನು ಎಣ್ಣೆ, 1 ಟೇಬಲ್ ಸ್ಪೂನು ಸೋಯಾ ಸಾಸು, 1 ಟೇಬಲ್ ಸ್ಪೂನು ಚಿಲ್ಲಿ ಸಾಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೇಬಲ್ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 10 ನಿಮಿಷ ನೆನಿಬೇಕು ಫ್ರೆಂಡ್ಸ್, ಆಗಲೇ ಟೇಸ್ಟಾಗಿರುತ್ತೆ. ಹಾಕಿರೋ ಮಸಾಲೆ ಎಲ್ಲ ಹಿಡಿಯುತ್ತೆ ಚಿಕನ್ಗೆ. ನೋಡಿ ಈ ಥರ ಆಗಿದೆ. ಈಗ 10 ನಿಮಿಷ ಆಯಿತು. ಈಗ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಬನ್ನಿ ಚಿಕನ್ ಮಾಡೋಣ. ನೋಡಿ 1 ಟೇಬಲ್ ಸ್ಪೂನು ಎಣ್ಣೆ, ಒಂದು 10 ಹಸಿಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಬೇಕು, ಟೇಸ್ಟ್ ಚೆನ್ನಾಗಿರುತ್ತಾಗ. 1 ಗಡ್ಡೆ ಬೆಳ್ಳುಳ್ಳಿ, ಅದು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು 2 ಈರುಳ್ಳಿ, ಇದು ಉದ್ದಕ್ಕೆ ಕಟ್ ಮಾಡಿ ಹಾಕಬೇಕು. ಎಲ್ಲ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿದ್ರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಒಂದು ಕ್ಯಾಪ್ಸಿಕಮ್ ಹಾಕೋಣ, ಅದು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ತೀನಿ. ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್. ಈಗ ಈ ಚಿಕನ್ ಆ್ಯಡ್ ಮಾಡೋಣ ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಆಗಬೇಕು. ಫ್ರೈ ಮಾಡಿಬಿಟ್ಟು ಸ್ವಲ್ಪ ಮಸಾಲೆ ನೀರು ಆ್ಯಡ್ ಮಾಡೋಣ. ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಳ್ಳಿ. ಉಪ್ಪೆಲ್ಲ ಏನು ಬೇಡ ಫ್ರೆಂಡ್ಸ್, ಇದರಲ್ಲಿ ಇರುತ್ತೆ. ಲಾಸ್ಟಲ್ಲಿ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಮುಚ್ಚಿಟ್ಟು ಬೇಯಿಸೋಣ. ನೋಡಿ ಈ ಕಡೆ ಅನ್ನ ಆಗಿದೆ, ನೋಡೋಣ ಹೇಗಾಗಿದೆ ಅಂತ. ತುಂಬ ಸ್ಮೆಲ್ ಘಮ ಘಮ ಅಂತಿದೆ. ಬಿರಿಯಾನಿ ಸೂಪರ್ ಆಗಿದೆ ಫ್ರೆಂಡ್ಸ್. ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ಬಿರಿಯಾನಿ ಆಗಿದೆ. ಈಗ ಚಿಕನ್ ನೋಡೋಣ ಬನ್ನಿ. ಚಿಲ್ಲಿ ಚಿಕನ್ನ ನೋಡಿ, ಇದು ಬೆಂದಿದೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಬೇಕು ಫ್ರೆಂಡ್ಸ್. ಅದರಲ್ಲೇ ನೀರಿರುತ್ತೆ ಸಾಕು, ಅದೇ ಇದಾಗುತ್ತೆ, ಮಿಕ್ಸ್ ಆಗೋಗುತ್ತೆ. ನೋಡಿ ಎಲ್ಲ ಆಗಿದೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹೇಗಿದೆ ಅಂತ ಟೇಸ್ಟ್ ಹೇಳಿ ಫ್ರೆಂಡ್ಸ್. ಟೇಸ್ಟ್ ಮಾಡಿ. ನಾನು ರೈತಾನು ಮಾಡಿಟ್ಟಿದ್ದೀನಿ. ಈ ಕಡೆ ಚಿಲ್ಲಿ ಚಿಕನ್ ಆಗಿದೆ. ಎಲ್ಲರಿಗೂ ಧನ್ಯವಾದಗಳು.